ಆರ್ಯವರ್ಧನ್ ಅವರೇ ಒಂದ್ ನಿಮಿಷ ಈಗ ನಿಮ್ದು ಸಮಯವೇ ನಮ್ದು ಸಮಯವೇ ಪ್ರತಿಯೊಬ್ಬರದ್ದು ಸಮಯವೇ. ಎದ್ದು ಹೋಗೋದು ಬಿಡೋದು ನನಗೆ ಬಿಟ್ಟಿದ್ದು ಅಲ್ಲ. ಇಲ್ಲಿ ಇವಾಗ ನಿಮ್ ಪ್ರಕಾರ ಅಂಡಿನ ಭವಿಷ್ಯ ಅಂಡಿನಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅನ್ನೋದನ್ನ ನೀವು ಹೇಳಿದ್ದೀರಾ? ಹೌದು, ಇದ್ದಾಳ ಲಕ್ಷ್ಮಿ ಅಂದ್ರೆ ದುಡ್ಡು. ಯಾವ ದುಡ್ಡು ಅಂದ್ರೆ ಏನು? ದುಡ್ಡು ಅಂದ್ರೆ ಏನು? ನೀವ್ ಯಾರಿಗೆ ಹೋಲಿಸ್ತೀರಾ? ಅಲ್ಲ, ನಾನು ಯಾರಿಗಾದ್ರೂ ನಿಮ್ಮ ಅಭಿಪ್ರಾಯ. ನಾನು ಹಂಗ ಯಾರಿಗಾರು ಹೋಲಿಸಿದೀನಿ? ಯಾರಿಗೆ ಹೋಲಿಸಿದ್ರಿ? ಯಾರಿಗೆ? ನೀವ್ ಯಾರಿಗೆ ಹೋಲಿಸಿದ್ರಿ? ಇವಾಗ ನಾನು ಯಾರಿಗಾದ್ರೂ ಹೋಲಿಸ್ತೀನಿ? ನಾನು ಒಳ್ಳೆ ಗುಲ್ಡು ತರ ಮಾತಾಡ್ತೀರಲ್ಲ. ನಿಮ್ಮ ವಿಡಿಯೋಗೆ ಮಹಾಲಕ್ಷ್ಮಿ ಅಂದ್ರೆ ಯಾರು? ಯಾರು ಮಹಾಲಕ್ಷ್ಮಿ ಹೇಳಿ ಸರ್. ಗೊತ್ತಿಲ್ಲ ಅಂದ್ಮೇಲೆ ಮಹಾಲಕ್ಷ್ಮಿ ಅಂತ ಹೆಂಗ್ ಪದ ಉಪಯೋಗಿಸ್ತೀರಾ? ನೀವ್ ಹೆಂಗ್ರಿ ಪದ ಉಪಯೋಗಿಸಿದ್ರಿ ಮಹಾಲಕ್ಷ್ಮಿ ಅಂತ? ಮಹಾಲಕ್ಷ್ಮಿ ಅಂತ ಅಂಡುವಿನಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಹೌದು, ನನ್ನ ಅಂಡಲಿಲ್ಲ, ಎಲ್ಲಾರ ಅಂಡಲು ಇದ್ದಾಳೆ. ಹೆಂಗಸರು ಗಂಡಸರು ಭೇದ ಭಾವ ಹಸುವಿಂದಲ್ಲ. ಹೌದು, ಹೌದಾ? ಅಂಡಿನಲ್ಲಿ ಮಹಾಲಕ್ಷ್ಮಿ ಇದ್ದಾಳ ಸರ್? ಅಲ್ಲ, ದುಡ್ಡು ದುಡ್ಡು ಎಲ್ಲಾರ ಅಂಡಲು ಇದ್ದಾಳ. ಜನಕ್ಕೆ ಅರ್ಥ ಮಾಡಿ ಎಲ್ಲಾರ ಅಂಡಲು ಇದ್ದಾಳ. ಹೌದು, ಎಲ್ಲಾರ ಕೈಲಿ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ? ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ? ಯಾಕೆ ಮಾಡಲ್ಲ? ನೀವು ಮಾಡ್ತೀರಾ? ಮಹಾಲಕ್ಷ್ಮಿನೇ ಸರ್. ನೀವು ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ? ಮಹಾಲಕ್ಷ್ಮಿನೇ. ನೀವು ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ? ನಾನು ಸ್ಟ್ರೈಟ್ ಆಗಿ ಹಾಕಿದ್ದೀನಿ ಸರ್. ಹಿಂಗ ಹಾಕಿಲ್ಲ, ಹಿಂಗ ಹಾಕಿದ್ರೆ ಅಂದ್ರೆ ನೀವು ಹೇಗಾದ್ರೂ ನಾಮ ಸರ್. ನೀವು ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತೀರಾ ಸರ್? ಹೌದು ಸರ್. ಎಲ್ಲಿರೋ ಮಹಾಲಕ್ಷ್ಮಿಗಾದ್ರೂ ಪೂಜೆ ಮಾಡ್ತೀರಾ? ಹೌದು. ಹಾಗಾದ್ರೆ ಬನ್ನಿ, ತಗೊಳ್ಳಿ. ನನ್ನಲ್ಲಿರೋ ಮಹಾಲಕ್ಷ್ಮಿ ಪೂಜೆ ಮಾಡಿ ಬನ್ನಿ. ಯಾವುದು ನಿಮ್ಗೆ ಏನ್ ಅನ್ಸುತ್ತೋ ಅಲ್ಲಿ ಮಾಡಿ, ತಗೊಳ್ಳಿ. ಕೃಷ್ಣ, ಕುಂಕುಮ, ವಿಭೂತಿ ಎಲ್ಲ ಇದೆ, ಬನ್ನಿ. ಅಲ್ಲ, ನನ್ನಲ್ಲೂ ಮಹಾಲಕ್ಷ್ಮಿ ಇದ್ದಾಳೆ. ಎಲ್ಲಿ ಮಾಡ್ಬೇಕು? ನಿಮಗೆ ಎಲ್ಲ ಅನ್ಸುತ್ತೋ ನೋಡಿ ಸರ್, ಹೊಡಿಬೇಡಿ ಅಂತ ಹೇಳಿದ್, ಈ ತರ ಪೂಜೆ ಮಾಡಿ ಅಂತ ಹೇಳಿಲ್ಲ. ಏನು ಪೂಜೆ ಮಾಡಿಲ್ಲ? ನಾನು ನಿಮ್ಮನ್ನ ಪ್ರಶ್ನೆ ಕೇಳಿದೆ, ನೀವು ಮಾಡಿ ಮತ್ತೆ ಮಾಡ್ತಾರೆ ಅವ್ರು ಮಾಡಿ. ನಾನ್ ನಿಮ್ಮನ್ನ ಪ್ರಶ್ನೆ ಕೇಳಿದ್ದೇನು ಸರ್? ನಾನ್ ನಿಮ್ಮನ್ನ ಪ್ರಶ್ನೆ ಮಾಡ್ತೀರಾ ಅಂತ ಕೇಳಿದೆ. ನೀವು ಮಾಡ್ತೀರಾ ಅಂತ ಕೇಳಿದೆ. ಹೌದು, ಮಾಡ್ತೀನಿ ಅಂತೀನಿ. ಯಾರು ಮಾಡ್ರ ಅಲ್ವಾ ಮಾಡಿಸ್ಕೊಳ್ಳಿ. ನಾನು ಲಕ್ಷ್ಮಿ ಮಾಡ್ತೀರಾ ಅಂತ ಕೇಳಿದೆ. ನೀವು ಲಕ್ಷ್ಮಿಗೆ ಮಾಡ್ರಪ್ಪ, ನನಗೆ ಮಾಡಿ ಅಂತ ಕೇಳ್ತಾ ಇಲ್ಲ. ನನಗೆ ಮಾಡಿ ಅಂತ ಕೇಳ್ತಾ ನನಗೆ ಮಾಡಿ ಅಂತ ನನಗೆ ಮಾಡಿ ಅಂತ ಕೇಳಿದ್ನಾ? ಒಳ್ಳೆ ಹುಚ್ಚು ನನ್ನ ಮನಸವಾಸ ಆಯ್ತು. ನಾನೇನ್ ಪ್ರಶ್ನೆ ಕೇಳಿದೆ? ನಾನು ಪ್ರಶ್ನೆ ಏನ್ ಕೇಳಿದೆ? ನೀವೇನ್ ಕೇಳಿದ್ರಿ? ನನ್ನ ಪ್ರಶ್ನೆ ಏನಿತ್ತು? ಏನು? ಅದೇ ಏನು ಹೇಳಿ. ನಾನು ಕೇಳಿಸ್ಕೊಂಡ್ಮೇಲೆ ಉತ್ತರ ಕೊಟ್ರಿ ಅಲ್ವಾ? ಹೌದು ಸರ್, ಕೇಳಿಸ್ಕೊಂಡ್ಮೇಲೆ ಉತ್ತರ ಕೊಟ್ರಿ. ಇವಾಗ ನಿಮ್ ಕಿವಿ ವರ್ಕ್ ಆಗ್ತಿದ್ಯಾ? ದುಡ್ಡು ಅದೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ದುಡ್ಡಿದ್ಯಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ದುಡ್ಡಿದ್ಯಾ? ಯಾಕಿರಲ್ಲ? ಇದೆಯಾ? ಇರುತ್ತೆ. ಆ ಲಕ್ಷ್ಮಿ ನೀವು ಪೂಜೆ ಮಾಡ್ತೀರಾ? ಯಾರನ್ನ ನಾನು ಪೂಜೆ ಮಾಡಿ ಅಂತ ಹೇಳಿಲ್ವಲ್ಲ. ನೀವು ಮಾಡಿದ್ದೀರಾ? ಮಾಡಿ ಅಂತ ಹೇಳಿಲ್ಲ. ನಾನ್ ನಿಮ್ಮನ್ನ ಪ್ರಶ್ನೆ ಕೇಳಿದ್ದೇನು? ನಾನ್ ನಿಮ್ಮನ್ನ ಪ್ರಶ್ನೆ ಏನ್ ಕೇಳಿದ್ದು? ನೀವು ಪೂಜೆ ಮಾಡ್ತೀರಾ ಅಂತ ಕೇಳಿದೆ. ನೀವು ಪೂಜೆ ಮಾಡ್ತೀರಾ ಅಂತ ಕೇಳಿದ್ರೆ, ನೀವು ಪೂಜೆ ಮಾಡ್ತೀರಾ ಅಂತ ಕೇಳಿದ್ರಿ. ಪೂಜೆ ಮಾಡಿ ದೇವ್ರ ಲಕ್ಷ್ಮಿ ಮಾಡ್ತೀವಿ. ನಿಮ್ಮನ್ಗೆ ಇದೇ ಜಾಗದಲ್ಲಿ ಹೌದು, ನೀವು ಎಲ್ಲರಿಗೂ ಪೂಜೆ ಮಾಡ್ತಾರೆ. ಪೂಜೆ ಮಾಡಲ್ವಾ? ಎಲ್ಲರಿಗೂ ಪೂಜೆ ಮಾಡ್ತೀವಿ. ಎಲ್ಲರ ಹೆಣ್ಣು ಮಾಡ್ತಾರೆ. ನೀವು ಸತ್ರು ಮಾಡ್ತೀರಿ, ನಾನ್ ಸತ್ರು ಮಾಡ್ತೀನಿ, ಎಲ್ಲರೂ ಸತ್ರು ಮಾಡ್ತಾರೆ. ಹೋಗಲೋ ಮೆಂಟಲ್, ನಿನ್ ವಯಸ್ಸಿಗೆ ಸ್ವಲ್ಪ ಬುದ್ಧಿ ಬೇಡವಾ? ನಾನ್ ಪ್ರಶ್ನೆ ಕೇಳಿದ್ದಿಷ್ಟೇ. ನೀವು ಮಹಾಲಕ್ಷ್ಮಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾನು ತೆಗ್ದಿಟ್ಟಿದ್ದು. ಅದ್ಯಾಕ್ರಿ ಮಾತು ತಿರುಗಿಸ್ತಿದ್ದೀರಾ? ನಾನ್ ತಿರುಗಿಸಿಲ್ಲ ಸರ್. ಯಾಕೆ ತಿರುಗಿಸ್ತಿದ್ದೀರಾ? ಇವಾಗ ಆ ವಿಡಿಯೋನಲ್ಲಿ ಇದ್ದಿದ್ದೇನು? ಏನ್ ಹೇಳಿದ್ದು? ಇವಾಗ ಹೇಳಿದ್ನೇನ್ರಿ? ನಾನ್ ಕೇಳಿದಕ್ಕೆ ನೀವು ಹೇಳಿದ್ದೀರಾ? ಲೈವ್ ಅಲ್ಲೇ ಹೇಳಿದ್ದೀರಾ? ಚಂದನ್ ಹೇಳಿದ್ರ ನಾನೇ ಪ್ರಶ್ನೆ. ಇವಾಗ ಯಾರ ಫ್ಯಾಮಿಲಿ ಹೇಳ್ಕೊಂಡ್ ಬರಂಗಿಲ್ಲ. ಈಗ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳು ಬಂದ್ರೆ ಹಿಂದ್ಗಡೆ ಗುರುಗಳು ಏನಮ್ಮ ಚೆನ್ನಾಗಿದೆ ಅಂತ ಮುಟ್ಟಲ್ವಾ? ಎಲ್ಲಿ? ಯಾರು? ಎಲ್ಲಿ? ಹಿಂದಿನ ಪಕ್ಕದಲ್ಲಿ ಬಾರಮ್ಮ ಅಂತ ಅವ್ರು ಬಂದ ಅದೇ ಎಲ್ಲಿ? ಅದೇ ಎಲ್ಲಿ? ನಾನು ಹೇಳಕ್ ಬಿಟ್ಟಿರ್ತಾನೆ. ಹೇಳಿ. ಹೇಳ್ತಾ ಇದೀನಿ ತಾನೆ, ನಾನು ಹೇಳ್ತಾ ಇದೀನಿ. ಕೇಳಕ್ ಬಿಡಿ, ಹೇಳ್ತಾ ಇದೀನಿ ಅಂತ ಹೇಳ್ತಾ ಇದೀನಿ. ಇದನ್ನೇ 1 hour ಇಂದ ನಾನು ಹೇಳಕ್ ಬಿಡಿ 1 hour ಬೇಕಾ ಸರ್? 1 hour ಬೇಕಾ ಸರ್? ಹಳ್ಳಿ ಭಾಷೆ ಅಂತ ಹೇಳಿದ್ರಿ. ಹಳ್ಳಿ ಭಾಷೆ, ನಾನು ಇವಾಗ ಹಳ್ಳಿನಲ್ಲೇ ಇರೋನು, ಸರಿನಾ? ಈಗ ಭಾಷೆ ಬರುತ್ತೆ, ಹಳ್ಳಿ ಭಾಷೆ ಬರುತ್ತೆ. ನನಗೆ ಏನಾದ್ರೂ ಜಾಸ್ತಿ ಅಲ್ಲ, ನಿಮ್ ತರ ಜನಗಳಿಗೋಸ್ಕರ ಇದ್ ಮಾಡ್ತಾ ಇಲ್ಲ, ಸರಿನಾ? ಅಂಡಲ್ ಮಹಾಲಕ್ಷ್ಮಿ ಇದ್ದಾಳೆ, ಎಲ್ಲಾರ ಮಹಾಲಕ್ಷ್ಮಿ ಸರಿನಾ? ಮಹಾಲಕ್ಷ್ಮಿ ಮಾಡಿ ಕೇಳ್ತೀನಿ ಕೇಳಿ ಸರ್. ಮಾಡಿ ಅಂತ ಹೇಳಿಲ್ಲ, ಪೂಜೆ ಮಾಡಿ ಅಂತ. ನಾನ್ ಪ್ರಶ್ನೆ ಕೇಳಿದಾಗ ಏನ್ ಹೇಳಿದ್ರಿ? ಉತ್ತರ ಮಾಡ್ತೀನಿ ಅಂತ ಯಾಕೆ ಹೇಳಿದ್ರಿ? ಮಾಡ್ತೀವಿ, ಲಕ್ಷ್ಮಿ ಮಾಡ್ತೀನಿ ಅಂದ್ರೆ ಅದೇ ಮಹಾಲಕ್ಷ್ಮಿ ಮಾಡಿ. ಮಹಾಲಕ್ಷ್ಮಿಗೆ ಮಾಡಿ ಹೇಳ್ತೀನಿ ಮಾಡ್ರಿ. ಮಹಾಲಕ್ಷ್ಮಿಗೆ ಮಾಡ್ರಿ. ಮಹಾಲಕ್ಷ್ಮಿಗೆ ಬಿಡಿ, ಹೇಳ್ತೀನಿ ಅಂತ ಹೇಳ್ತಾ ಇದೀನಲ್ವಾ? ಕಳ್ಳ ಪಾತ್ರೆಗಿತ್ತಿ ಮಗನೇ.
ಹೆಣ್ಮಕ್ಳನ್ನ ಆಶ್ರಮಕ್ಕೆ ಭಜನೆ ಮಾಡಕ್ ಅಂತೇಳಿ ಕರೆಸಿ ಬೆಡ್ರೂಮ್ನಾಗ ಯೋಗ ಮಾಡೋ ಮಗ ನೀನು ದೇವ್ರ ಬಗ್ಗೆ ನನಗೆ ಹೇಳ್ತೆ ಜಾಡ್ ಚೋದ್ನ ಅಂತಂದ್ರೆ ಉಸಿರುಗಟ್ಟು ಸತ್ತಿ ಮಗನ. ಏನೋ ಮುಂದೆ ನಮಸ್ಕಾರ ಹಿಂದೆ ನಮಸ್ಕಾರ, ಏನ್ ಮುಂದೆ ನಾನು ನಮಸ್ಕಾರ, ಹೇಳ್ತೀನಿ ಹಿಂದೆ ನಮಸ್ಕಾರ? ಕೇಳ್ರಿ. ಹೇಳ್ರಿ ಹೇಳ್ರಿ ಹೇಳಿ. ಒಂದು ಹೇಳ್ತೀನಿ ಕೇಳಿ, ಭಾಳ ವಿಶೇಷವಾಗಿ ಭಾಳ ಅದ್ಭುತವಾಗಿ ಹೇಳ್ತೀನಿ. ಹಿಂದೆ ಹಸುನಲ್ಲಿ ಮಾತ್ರ ಮಹಾಲಕ್ಷ್ಮಿ ವಾಸ ಮಾಡ್ತಾರೆ ಅಂತ ಅನ್ಕೋಬೇಡಿ. ಇವಾಗ ಕೈಲಿ ಬುಧ ಗ್ರಹ, ಸೂರ್ಯಗ್ರಹ, ಶುಕ್ರಗ್ರಹ ಎದೆಲೆ ಮಹಾಲಕ್ಷ್ಮಿ ಅಂತ ವಾಸ ಅಂತಲ್ಲ, ಹಿಂದೆ ಲಕ್ಷ್ಮಿ ವಾಸ ಮಾಡ್ತಾರೆ ಅಂತ ಹಸುನಲ್ಲಿ ಮಾತ್ರ ನೀವು ಕೈ ಮುಗಿತೀರಾ. ಹಸುನಲ್ಲಿ ಮಹಾಲಕ್ಷ್ಮಿ ವಾಸ ಇರ್ರಿ, ಮಾಡ್ತಾರೆ ಒಂದ್ ಅಂತ ನಿಮಿಷ ಯಾರು ಇರ್ರಿ. ಹೇಳಿದ್ದು? ಹಸುನಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾರೆ ಅಂತ ಯಾರು ಹೇಳಿದ್ದು? ಹಸುನಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾರೆ ಅಂತ ಯಾರು ಹೇಳಿದ್ದು? ಬಿಡ್ರಿ ಹೇಳಿ. ಇಲ್ಲ ನೀವು ಹೇಳ್ಬಿಡ್ರಿ, ನಾನು ಮಾತಾಡ್ತೀನಿ ಹಂಗಾರೆ. ವಿದ್ಯಾಶಂಕರ್ ಅವರೇ ನೀವು ಮಾತಾಡಿ ಸರ್. ಒಂದ್ ನಿಮಿಷ ದಯವಿಟ್ಟು ಅವ್ರು ಮಾತಾಡ್ಸಿ, ಆಮೇಲೆ ಮಾತಾಡ್ತೀನಿ. ಒಂದ್ ನಿಮಿಷ ಇರಿ ಸರ್. ನೀವು ಓಡಿ ಸರ್, ದಯಮಾಡಿ ಬ್ರಹ್ಮಾಸ್ತ್ರಕ್ಕೆ ಯಾವ ಉತ್ತರ ಕೊಡ್ಬೇಕು ಅಂತ ಒಂದ್ ನಿಮಿಷ ಅದಕ್ಕೆ ಬಂದು ಕೂತಿದ್ದೀನಿ. ಒಂದ್ ನಿಮಿಷ ನೋಡಿ, ಬ್ರಹ್ಮಾಸ್ತ್ರ ಊಡಿ ಸರ್. ನೋಡಿ ಬ್ರಹ್ಮಾಸ್ತ್ರ ಹೇಳಿ, ಬೇಕಾಗಿಲ್ಲ. ನೀವು ಊಡಿ. ಇಲ್ಲ ನಾನು ಮಾತಾಡಕ್ ಬಿಡಿ, ಎರಡೂ ಬಿಡ್ದಲೇನೆ ನಾನೇನು ಹೇಳ್ತೀನಿ ಅದಕ್ಕೆ ಉತ್ತರ ಕೊಡೋಣ ಅಂದ್ರೆ ತಪ್ಪಾಗುತ್ತೆ. ಆರ್ಯವರ್ಧನ್ ಜಿ ಕೊಡ್ತೀನಿ. ಆರ್ಯವರ್ಧನ್ ಗುರುಗಳೇ ಒಂದ್ ನಿಮಿಷ ಕೇಳಿ. ಶಾಂತ 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 ಶಾಂತ. ನೀರ್ ಕುಡೀರಿ ಗುರುಗಳೇ. ನೀರು ನಾನು ನಾರ್ಮಲ್ ಕುಡಿತೀನಿ, ಅದು ನೋಡಿ. ಅದೇ ನೀರ್ ಕುಡೀರಿ. ನಾನೇನ್ ಕುಡಿಸ್ದೆ ಅನ್ನ, ನೀವ್ ನೀರ್ ಕುಡೀರಿ ಆರಾಮ್. ನನಗೆ ಯಾರು ನೀರು ಕೊಡ್ಸಕ್ ಆಯ್ತಾ? ನಿಮಗ್ ನೀರ್ ಕೊಡ್ಸಕ್ ಆಗತ್ತ? ನಾನು ನೋಡಿ ಬೇಡ, ಆಗೋದಿಲ್ಲ. ಇದು ಡಬಲ್ ಮೀನಿಂಗ್ ಅಂತಾರ. ಸರ್ ಡಬಲ್ ಮೀನಿಂಗ್ ಅಂದ್ರೆ ಏನಪ್ಪ ಗೊತ್ತಿಲ್ಲ ಕಣಪ್ಪ. ಯಾವನು ನಿನ್ನನ್ನು ಕರ್ಕೊಂಬಂದವ್ ನೀನು ನಮ್ಮ ದೇಶದೊಳಕ್ಕೆ? ಹೇಯ್, ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು.